ಏನಾಗಿದೆ ಮಾಲೂರು ತಾಲೂಕಲ್ಲಿ ಅಂದರೆ ಯಾವತ್ತೂ ಇಳಿದಿದ್ದು ನನ್ನ ಕಾಲದಲ್ಲಿ ಇನ್ನೇನು ಹೇಳ್ಕೊಳಕ್ಕೆ ಸಿಕ್ಕಿಲ್ಲ ಅವರು, ಏನು ಹೇಳಕ್ಕೂ ಸಿಕ್ಕಿಲ್ಲ. ಎದ್ದರೆ ಕೂತ್ರೆ ಅಕ್ರಮ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ಅದನ್ನು ತೆಗಿಲಿಲ್ಲ ನಾನು. ಅಂದರೆ ನಾನೇನೋ 8 ವರ್ಷದಿಂದ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೋ, ಯಾರು ಲೇಔಟ್ಗಳು ಮಾಡ್ತಾರೋ, ಯಾರ್ಯಾರು ವ್ಯವಹಾರಸ್ಥರು ಏನನ್ನು ಮಾಡ್ಕೊತಾರೋ ನಾನು ಒಂದು ದಿನ ಯೋಚನೆ ಮಾಡೋದಲ್ಲ. ನಂದು ನೋಡಪ್ಪ, ಯಾರೇ ಅಕ್ರಮ ಮಾಡಿರಲಿ ಈ ರಿಯಲ್ ಎಸ್ಟೇಟ್ ದಂಧೆ, ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಅಕ್ರಮ ಮಾಡಿದರೆ ನಾವಂತೂ ಬಿಡೋದಿಲ್ಲ. ನಾನು ಈಗಾಗಲೇ ನನ್ನದೇ ಆದ ಒಂದು ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾಲೂಕಲ್ಲಿ ಎಲ್ಲೆಲ್ಲೂ ಅಕ್ರಮವಾಗಿ ಆಗಿದೆ ಅನ್ನೋದನ್ನು ಒಂದೆಲ್ಲ ರಿಪೋರ್ಟ್ ರೆಡಿ ಮಾಡಿಸ್ತಾ ಇದ್ದೀನಿ. ಆದಷ್ಟು ಬೇಗನೆ ನನ್ನ ಪ್ರಕಾರ ಒಂದು ತಿಂಗಳ ಒಳಗಡೆ ಅದನ್ನು ಸರ್ವೆ ನಂಬರ್ಸ್ ಯಾವುದೇ ಆಗಿರ್ಬೋದು, ಮತ್ತು ಗ್ರಾಮ ಇದು ನಗರಸಭೆ ವ್ಯಾಪ್ತಿಯಲ್ಲಿ ಇರ್ಬೋದು, ಯಾರ್ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸರ್ಕಾರಿ ಜಮೀನು ಅಕ್ರಮ ದಾಖಲೆ ಸೃಷ್ಟಿ ಮಾಡಿ ಮಾಡ್ಕೊಂಡಿದ್ದಾರೆ, ಒಂದು ತಿಂಗಳ ಒಳಗೆ ನನಗೊಂದು ಮಾಹಿತಿ ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಕೇಳಿದ್ವಿ. ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ನನ್ನ ಪರವಾಗಿರೋರು ಯಾರ್ಯಾರು, ಬೇರೆ ಬೇರೆ ಪರವಾಗಿರೋರು ಯಾರ್ಯಾರು ಈ ದಂಧೆಗಳಲ್ಲಿ ಅವರೇ, ಅದನ್ನು ನಾನು ಹೇಳಲಿಲ್ಲ ಅಂದರೆ ಈಗ ಏನಾಗಿದೆ ಮಾಲೂರು ತಾಲೂಕಲ್ಲಿ ಯಾವತ್ತೂ ಇಳಿದಿದ್ದು ನನ್ನ ಕಾಲದಲ್ಲಿ ಇನ್ನೇನು ಹೇಳ್ಕೊಳಕ್ಕೆ ಸಿಕ್ಕಿಲ್ಲ ಅವರು, ಏನು ಹೇಳಕ್ಕೂ ಸಿಕ್ಕಿಲ್ಲ. ಎದ್ದರೆ ಕೂತ್ರೆ ಅಕ್ರಮ 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 ಅಂತ ಹೇಳ್ಕೊಂಡು ಹೋಗ್ತಾರೆ. ನಾನು ಯಾಕೆ ಸುಮ್ಮನೆ ಇರಬೇಕು? ಅಕ್ರಮದಲ್ಲಿ ಭಾಗಿಯಾಗಿರೋರು ನಂಜೇಗೌಡರ ಪರವಾಗಿ, ಶಾಸಕರ ಪರವಾಗಿ ಯಾರ್ಯಾರು ಅವರೇ, ಎಷ್ಟು ಜನ ಅವರೇ, ಮತ್ತು ಬೇರೆ ಬೇರೆ ನಾಯಕರುಗಳು ಹಿಂದೆ ಓಡಾಡ್ತಾರಲ್ಲ, ಚಪ್ಪಾಳೆ ನೋಡ್ಕೊಂಡು ಜೈಕಾರಗಳು ಹಾಕ್ಕೊಂಡು ಅವ್ರ ಪರವಾಗಿ ಯಾರ್ಯಾರು ಅವರೇ, ಅದನ್ನು ತೆಗಿಲಿಲ್ಲ ನಾನು. ಅಂದರೆ ನಾನೇನೋ 8 ವರ್ಷದಿಂದ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾರೋ, ಯಾರು ಲೇಔಟ್ಗಳು ಮಾಡ್ತಾರೋ, ಯಾರ್ಯಾರು ವ್ಯವಹಾರಸ್ಥರು ಏನನ್ನು ಮಾಡ್ಕೊತಾರೋ ನಾನು ಒಂದು ದಿನ ಯೋಚನೆ ಮಾಡೋದಲ್ಲ. ನಂದೇನು, ನನ್ನ ಮಾಲೂರು ತಾಲೂಕಲ್ಲಿ ಹುಟ್ಟಿದ್ದೀನಿ. ನನ್ನ ತಾಲೂಕಿನ ಜನ ಕೆಳಂತದಿಂದ ರಾಜಕೀಯ 86ರಿಂದ ನಾನು ರಾಜಕೀಯ ಬೆಳೆಸೋರೆ. ಇವತ್ತು ಒಳ್ಳೆ ಅವಕಾಶ ಮಾಡಿಕೊಟ್ಟವ್ರೆ. 2 ಸಾರಿ ಶಾಸಕನಾಗಿ ಮಾಡೋರು. ಮೊದಲನೇ ಅವಧಿಯಲ್ಲಿ ಮಾಡಿದ್ರು, ಅವತ್ತು BJP ಸರ್ಕಾರ ಸಹಕಾರ ಕೊಡಲಿಲ್ಲ. ಕೊಡೋದಕ್ಕೆ ಕೂಡ ಇವರು ನನಗೆ ಡೆವಲಪ್ಮೆಂಟ್ಸ್ಗೆ ತೊಂದರೆ ಕೊಟ್ಟಿದ್ದೆ ಅವತ್ತು. ಇವತ್ತು ಸರ್ಕಾರ ಇದೆ, ಅದೇನೇ ಆಗಲಿ ಸ್ವಾಭಿಮಾನ ಮಾಲೂರು ತಾಲೂಕನ್ನು ಉಳಿಸ್ಕೊಂಡವ್ರೆ ಸರ್ಕಾರದಲ್ಲಿ. ನನ್ನ ಎದ್ದರೆ ಕೂತ್ರೆ ನಂದು ಡೆವಲಪ್ಮೆಂಟ್ಸು ಯೋಚನೆ ಮಾಡ್ತಾ ಇದ್ದೀನಿ. 8 ವರ್ಷದಿಂದ ಇದನ್ನೇ ಮಾಡಿರೋದು ನಾನು. ಈಗೇನು ಅಕ್ರಮ ಅಂತ ಶುರು ಮಾಡವ್ರೆ. ನಾನು ಸುಮ್ಮನೆ ಇರೋಕ್ಕಾಗಲ್ಲ. ಇನ್ನು ಅಕ್ರಮದಲ್ಲಿ ಯಾರವರೇ ಅವರನ್ನು ತೆಗೆದರು. ನಾನಂತೂ ಅಕ್ರಮದಲ್ಲಿ ಇರೋನಲ್ಲ. ಯಾಕಂದರೆ ನನ್ನದೇ ಇತಿಹಾಸ ಇದೆ ಮಾಲೂರು ತಾಲೂಕು. ನಾನು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಬೇರೆ ಕಡೆಯಿಂದ ನಾನು MLA ಆಗಿ ದುಡ್ಡು ಎತ್ಕೊಂಡ್ಬಂದು ಇಲ್ಲಿ ಮಾಡ್ತಾರೋನಲ್ಲ. ನಾನು 86ರಿಂದ ಇವತ್ತುವರೆಗೂ ಕೆಳ ಹಂತದಿಂದ ರಾಜಕೀಯವಾಗಿ ನನ್ನ ತಾಲೂಕಿನ ಜನ ನನ್ನ ಸೋಲಿಂದ ಇಲ್ಲಿವರೆಗೂ ಗೆಲ್ಸ್ಕೊಂಡ್ಬಂದವ್ರೆ. ನಾನೇನಾದರೂ ಇಂಥ ಭಾಗಿಗಳಾಗಿದ್ದರೆ, ಅಕ್ರಮಗಳು ಮಾಡಬಾರ್ದು ಮಾಡಿದರೆ ನಾನು ಇವತ್ತು ಇಷ್ಟು ಎತ್ತರಕ್ಕೆ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಬೆಂಗಳೂರೂ ಅಲ್ಲ. ಏನೋ ಬಂದು ದುಡ್ಡು ಎತ್ಕೊಂಬೋದು, ಒಂದ್ಸರಿ MLA ಆಗ್ಬಿಡೋದು, ಇಲ್ಲ ಒಂದ್ಸರಿ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಬಿಡೋದು, ಕ್ಲೋಸ್ ಅಷ್ಟೇ, ಸಾಕೋಗಲೇ ಅಂತ ನಾನು ವಾಪಸ್ ಕಳಿಸಿಲ್ಲ. 86ರಿಂದ ನನ್ನ ತಾಲೂಕಿನ ಜನ ಅವಕಾಶ ಕೊಟ್ಟ ಮೇಲೆ ನನ್ನ ಇನ್ನೂ ವಾಪಸ್ ಕಳಿಸಿಲ್ಲ. ಯಾವತ್ತು ಕಳಿಸ್ತಾರೋ ಇನ್ನು ನನಗೆ ಗೊತ್ತಿಲ್ಲ. ನೆಮ್ಮದಿಯಾಗಿರ್ತೀನಿ ಅಂಥ ಸಂದರ್ಭದಲ್ಲಿ ನೀನು ಬೇಡಪ್ಪ ಅಂದೆ. ಇವತ್ತುವರೆಗೂ ಕೂಡ ಕೆಳಂತದಿಂದ ನನ್ನ ತಾಲೂಕಿನ ಜನ ಏನು ಬೆಳೆಸೋರೆ ನನ್ನ 86ರಿಂದ. ನಾನೇನು ಒಳ್ಳೆಯ ಕೆಲಸ ಮಾಡಿರೋದ್ರಿಂದ ಇವತ್ತುವರೆಗೂ ಉಳಿಸ್ಕೊಂಡವ್ರೆ. ಮುಂದಿನ ದಿನಗಳಲ್ಲೂ ಕೂಡ ಯಾರೇ ಟೀಕೆಗಳು ಮಾಡಲಿ, ಟಿಪ್ಪಣಿಗಳು ಮಾಡಲಿ, ಮತ್ತು ನಾನು ಅದ್ರ ಬಗ್ಗೆ ನಾನು ತಲೆ ಕೆಲ್ಸಕ್ಕೆ ಹೋಗಲ್ಲ. ಪಾಪ ನೆನ್ನೆ ಯಾರು ಮಾಜಿ ಶಾಸಕರು ಒಬ್ಬರು ಹೇಳವ್ರೆ, ರಾಜ್ಕುಮಾರ್ ಅಂತ. ನಾನು ರಾಜ್ಕುಮಾರ್ ಏನಪ್ಪ, ನನ್ನ ತಾಲೂಕಿನ ಜನ ರಾಜನಾಗಿ ಮಾಡಿರೋದು ಹೊಸಕೋಟೆಯವರಲ್ಲ, ಬೆಂಗಳೂರವರಲ್ಲ. ನನ್ನ ಮಾಲೂರು ತಾಲೂಕಿನ ಜನ ನೀನು ರಾಜನಾಗಿ ಅಧಿಕಾರ ಮಾಡೋದು 86ರಿಂದ ಇವತ್ತುವರೆಗೂ ಕೊಟ್ಟವ್ರಪ್ಪ. ನಿನ್ಗೆ ಎಷ್ಟು ದಿನ ಕೊಟ್ರಪ್ಪ? ನೀನು ಉಳಿಸ್ಕೊಂಡೇನಪ್ಪ? ಏನಪ್ಪ, ನಾನು ರಿಯಲ್ ಎಸ್ಟೇಟ್ ಅಲ್ಲ. ನಿಮಗೆ ರೂಢಿ ಇರ್ಬೋದು ಎಲ್ಲೆಲ್ಲೋ ರಿಯಲ್ ಎಸ್ಟೇಟ್ ಮಾಡೋದು, ಅಕ್ರಮ ದಾಖಲೆ ಮಾಡೋದು. ಆ ರೆವಿನ್ಯೂ ಮ್ಯಾಟ್ರೇ ಗೊತ್ತಿಲ್ಲ ರೀ ನನಗೆ. ನಾನು ಆ ಥರ ಬಂದವನೂ ಅಲ್ಲ. ನಾನು ನಿಮಗೆಲ್ಲ ಗೊತ್ತಿರೋದು, ಹುಡ್ಕೊಂಡು ಹೋಗ್ತಾ ಇದ್ದು ಹುಡ್ಕೊಂಬರ್ರಿ, ಯಾರ ನಿಂತು ನಾನು ಬಿಡಲ್ಲ, ಹುಡುಕ್ಕೊಡ್ರಿ. ನಿಮ್ಗೆ ಸಪೋರ್ಟ ಮಾಡ್ತೀನಿ ನಾನು. ನನಗೆ ಯಾಕಂದ್ರೆ ರೆವಿನ್ಯೂದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನು ಹುಡುಕೊಂಡು ಹೋಗಿಲ್ಲ. ನಾನು ಅವಕಾಶ ಇದೆ. ನೀವು ಹುಡುಕೊಟ್ರೆ ನಾನೇನು ಮಾಡ್ತೀನಿ ಅಂದರೆ, ನಾನು ಸೀರಿಯಸ್ ಯಾವನೇ ಆಗಲಿ ಶಾಸಕ ಇದ್ದೀನಿ, ಸರ್ಕಾರ ಇದೆ, ನಾವು ಅವ್ರ ಬಗ್ಗೆ ಕ್ರಮ ವಹಿಸ್ತೀವಿ.